ಚಾಮರಾಜನಗರದಲ್ಲಿ ಯುಗಾದಿ ಪ್ರಯುಕ್ತ ಭಗವಾ ಧ್ವಜಾರೋಹಣ. ಭಗವಾ ಧ್ವಜವು ಸನಾತನ ಧರ್ಮದ ಪವಿತ್ರ ಸಂಕೇತ. ಎಂ ರಾಮಚಂದ್ರ. ಚಾಮರಾಜನಗರ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವಾದ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಭಗವಾ ಧ್ವಜಾರೋಹಣ ಮಾಡಲಾಯಿತು. ನಗರದ ಮಾರಿಗುಡಿ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀರಾಮ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಭಗವಾ ಧ್ವಜಾರೋಹಣ ನೆರವೇರಿಸಲಾಯಿತು. ತದನಂತರ ಅನ್ನ ಸಂತರ್ಪಣೆ ಮಾಡಲಾಯಿತು. ನಗರಸಭಾ ಅಧ್ಯಕ್ಷ ಸುರೇಶ್, ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಧ್ವಜಾರೋಹಣ ನೆರವೇರಿಸಿದರು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಯುಗಾದಿ ಹಿಂದೂಗಳ ಹೊಸ ವರ್ಷವಾರಂಭವಾಗಿದ್ದು, ಯುಗಾದಿ ಎಂದರೆ ಚೈತ್ರ ಶುಕ್ಲ ಪ್ರತಿಪದೆ, ಅಂದರೆ ಹಿಂದೂಗಳ ಹೊಸ ವರ್ಷಾರಂಭದ ದಿನವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಭಗವಾ ಧ್ವಜಾರೋಹಣವನ್ನು ಮಾಡುತ್ತಿರುವುದು ಒಳ್ಳೆಯ ಕೆಲಸವಾಗಿದೆ. ಭಗವಾ ಅಥವಾ ಕೇಸರಿ ಧ್ವಜವು ಸನಾತನ ಧರ್ಮದ ಪವಿತ್ರ ಸಂಕೇತವಾಗಿದ್ದು, ಶಕ್ತಿ, ಜ್ಞಾನ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಭಕ್ತಿ ಮತ್ತು ಗೌರವದ ಸಂಕೇತವಾಗಿದೆ ಎಂದರು. ಶ್ರೀ ಮಾರಿಗುಡಿ ಸೇವಾ ಸಮಿತಿಯ ಶಿವು ವಿರಾಟ್ ಮಾತನಾಡಿ, ಯುಗಾದಿಯು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭವಾಗಿದ್ದು, ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನದಂದು ಆಚರಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಆರ್ ಸುಂದರ್, ವೆಂಕಟರಾವ್, ರಾಮಚಂದ್ರ, ಶಿವು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾರ್ಕೆಟ್ ಕುಮಾರ್, ಚಂದ್ರಶೇಖರ್, ಕಿರಣ್, ವೆಂಕಟೇಶ ನಾಯಕ್, ಆನಂದ್, ಭಗೀರಥ್, ಬಜರಂಗದಳ ಮುಖಂಡ ರಮೇಶ್, ಸತೀಶ್, ಮಾಜಿ ಶಿವಣ್ಣ, ಬಸವಣ್ಣ, ಕೃಷ್ಣ, ಬಂಗಾರ ನಾಯಕ, ರಾಹುಲ್, ರಮೇಶ್, ರಾಮಣ್ಣ, ಪುಟ್ಟಸ್ವಾಮಿ ನಾಯಕ, ನಾಗೇಂದ್ರ, ಹರೀಶ್, ಎಲ್ ಪೃಥ್ವಿ, ಮಣಿ, ಮಹೇಶ್, ನಾಗೇಂದ್ರ, ಬಂಗಾರ ನಾಯಕ, ಶಿವಣ್ಣ, ಪ್ರವೀಣ್, ಪ್ರಸನ್ನ, ಮಹೇಶ್, ಶ್ರೀಕಂಠ, ಅರ್ಜುನ, ಕೃಷ್ಣ, ಅಶ್ವಿನ್ ಇತರರು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂಥದ್ದನ್ನು ನಾವೆಲ್ಲ ಮೊದಲಿಂದ ಕೂಡ ನೋಡ್ಕೊಳ್ಬೋದು. ಈ ನೂತನ ಸಂವತ್ಸರದಲ್ಲಿ ಎಲ್ಲ ಹಿಂದೂ ಬಾಂಧವರಿಗೆ ಕೂಡ ಒಳ್ಳೆಯದಾಗಲಿ, ಸದಾ ಭಗವಂತ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿರಾಟ್ ಶಿವ್ ಅವರು ಈ ಒಂದು ಭಗವದ್ಧ್ವಜ ಕಾರ್ಯಕ್ರಮವನ್ನು ನೀಡೋದ್ರ ಮುಖಾಂತರ ಎಲ್ಲರೂ ಕೂಡ ಒಂದು ಹಿಂದೂಗಳಿಗೆ ಒಂದು ಚೈತನ್ಯ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ನಡೆದು ಅನೇಕ ರೀತಿಯ ತೊಂದರೆಗಳನ್ನು ಏರ್ಪಾಡಾದರೂ ಕೂಡ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಂತೋಷವಾಗಿ ಇವತ್ತು ಹಬ್ಬವನ್ನೇ ಆಚರಣೆ ಮಾಡೋದನ್ನು ನಾವೆಲ್ಲ ನೋಡೋದು. ಇವತ್ತು ಎಲ್ಲ ಧರ್ಮದವರು ಕೂಡ ನೆಮ್ಮದಿಯಿಂದ ಈ ಭಾರತದಲ್ಲಿ ಬದುಕಿವೆ ಅಂದರೆ ಅದು ಹಿಂದೂಗಳ ಒಂದು ಸಂಸ್ಕೃತಿ, ಹಿಂದೂಗಳ ಒಂದು ಪ್ರೀತಿ. ಇವತ್ತು ದೇಶದಲ್ಲಿ ಎಲ್ಲರೂ ಕೂಡ ಸಾಧಾರಣಂತ ಬದುಕುವಂಥ ಬದುಕನ್ನು ಕಲ್ಪಿಸಿಕೊಟ್ಟಂಥದ್ದು ನಮ್ಮ ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿಯ ಸಂಕೇತವಾಗಿ ಇಂದು ಭಾರತ ಧ್ವಜವನ್ನು ಏರ್ಪಾಡು ಮಾಡಿ ಎಲ್ಲರೂ ಕೂಡ ಶುಭವನ್ನು ಕೋರುವಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಒಂದೆರಡು ಮಾತುಗಳು. भारत माता की छत्रपति शिवाजी महाराज की, श्री अंबा भगवान की, भारत माता की. ಎಲ್ಲ ಗೌರವಾನ್ವಿತ ನನ್ನ ಸ್ನೇಹಿತರೆ, ಈ ದಿವಸ ವಿರಾಟ್ ಶಿವ್ ಅವರು
ಹೊಸ ವರ್ಷದ ಒಂದು ಉತ್ಸವವನ್ನು, ಹೊಸ ವರ್ಷ ಇವತ್ತು ನಮಗೆ ಹಿಂದೂ ರಾಷ್ಟ್ರಕ್ಕೆ ಈ ದಿವಸ ನಮಗೆ ಹೊಸ ವರ್ಷ ಚಾಲನೆ ಆಗ್ತಾ ಇದೆ. ಆ ಚಾಲನೆಯನ್ನು ಹಿಂದೂ ಧ್ವಜವನ್ನು ಆರಿಸುವುದರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ವರಿಗೂ ಈ ಯುಗಾದಿ ಒಳ್ಳೆಯದಾಗಲಿ ಅಂತ ಅವರು ಆಶಿಸಿ ಈ ಭಗವಂತನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ಹಾಗೂ ಇಲ್ಲೆಲ್ಲರಿಗೂ ಹೊಸ ವರ್ಷದ ಯುಗಾದಿಯ ಹಬ್ಬದ ಸಂವತ್ಸರದ ಶುಭಾಶಯಗಳನ್ನು ಕೋರಿ ನಮಗೆಲ್ಲ ಹೊಂದಿಸಿದ್ದಾರೆ. ಹಬ್ಬ ಅನ್ನೋದನ್ನು ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲರಿಗೂ ಇದಾಗಲಿ ಅಂತ ನನ್ನ ಬೇಡಿಕೆ. ಇವತ್ತು ಎಲ್ಲ ಮುಖಂಡರುಗಳು ಕುಂತಿದ್ದೀರಿ. ಇವತ್ತು ಶಿವರಾಜ್ ಶಿವ ಅವರು ಸುಮಾರು ಕಳೆಬಾರಿಯಿಂದಲೂ ಕೂಡ ಈ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೆ ಒಂದು 18 ಅಡಿ ಎತ್ತರ ಮೇಲೆ ಒಂದು ಬಾವುಟಗಳನ್ನ ಆರಿಸ್ತಂಥ ಸಮಯ ಇವತ್ತು ಕೂಡ ಆರಿಸ್ತಾ ಇದ್ದಾರೆ. ನಮ್ಮ ಜನಾಂಗ ಎಲ್ಲಿದೆ ಆ ಥರ ಕಡೆ ಎಲ್ಲ ನಡೀತಾ ಇದೆ. ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ಭಾವನೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಕೇಸರಿ ಧ್ವಜವನ್ನು ಏನು ಆರಿಸಿದ್ದಾರೆ ಅದು ಭಾಳ ಖುಷಿ. ಇಡೀ ನಮ್ಮ ಸಮಾಜ ಮಾಡೋಂಥ ಕೆಲಸಗಳನ್ನ ಈ ಸಮಾಜನೂ ಕೂಡ ಎಲ್ಲ ಮಾಡಿದ್ದೀರಿ ಅಂತೇಳಿ ನನ್ನ ಭಾಳ ಸಂತೋಷಪೂರ್ವಕವಾಗಿ ನನಗೆ ಭಾಳ ಖುಷಿ ಆಗ್ತದೆ. ವಿರಾಟ್ ಶಿವ ಅವ್ರಿಗೆ ಹಿಂಗೇ ಪ್ರೋತ್ಸಾಹ ಕೊಟ್ಕೊಂಡು ನಾವೆಲ್ಲ ಇಟ್ಕೊಂಡು ಎಲ್ಲರಿಗೂ ಇನ್ನೂ ಮುಂದಿನ ದಿನಗಳಲ್ಲಿ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲಿ ಮುಂದಿನ ವರ್ಷ ಅಂತೇಳಿ ಭಗವಂತನ ಇದರಿಂದ ಮಾಡುವಂಥ ಈ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ನಾನು ಬಯಸ್ತೀನಿ. ಪರಾಭವ ನಾಮ ಸಂವತ್ಸರದ ಮೊದಲನೇ ದಿನ. ಈ ದಿನ ವಿಶೇಷವಾಗಿ ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿರಾಟ್ ಶಿವ ಅವರು ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀತಿ ಹಿಂದೂಗಳ ಪವಿತ್ರವಾದ ಹಬ್ಬ ಈ ದಿನ ಯುಗಾದಿ. ಸುಂದರನವರು ಹೇಳ್ದಂಗೆ ಹೊಸ ವರ್ಷದ ದಿನ ನಾವು ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಮಾಡ್ತೀವಿ ಅಷ್ಟೇ, ಪಂಚಾಂಗವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಪಂಚಾಂಗ ಬದಲಾವಣೆ ಆಗೋದು, ಜಾತಕ ಎಲ್ಲ ಗೊತ್ತಾಗೋದು ಇವತ್ತಿಂದನೇ ಪ್ರಾರಂಭ. ಈ ದಿನ ನಾವೆಲ್ಲ ಸೇರಿ ಬೇವು ಬೆಲ್ಲವನ್ನು ತಿನ್ನೋಣ. ಬೇವು ಬೆಲ್ಲ ಸಿಹಿ ಕಹಿ ಎಲ್ಲನೂ ಒಟ್ಟಾಗಿ ತಗೊಂಡು ಹೋಗೋಣ. ಮುಂದಿನ ದಿನಗಳಲ್ಲೂ ಕೂಡ ಆ ಶ್ರೀರಾಮಚಂದ್ರ ಮರ್ಯಾದ ಪುರುಷ ನಮ್ಮ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಬರೋ ರೀತಿ ಮಾಡಲಿ. ಜೊತೆಗೆ ರಾಮಚಂದ್ರನವರು ಹೇಳಿದಂಗೆ ವಿದೇಶದಲ್ಲಿ 18ನೇ ದಿನದ ಯುದ್ಧ ನಿರಂತರವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ನಡೀತಾ ಇದೆ. ನಮ್ಮ ದೇಶಕ್ಕೆ ಭಗವಂತ ಶ್ರೀರಾಮಚಂದ್ರ ರಕ್ಷಣೆಯನ್ನು ಕೊಡಲಿ, ನಮ್ಮ ದೇಶವನ್ನು ಕಾಪಾಡಲಿ ಅಂತ ಹೇಳಿ ಮತ್ತೊಮ್ಮೆ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಶಿವರವರಿಗೆ ಮತ್ತೊಮ್ಮೆ ನಾನು ತುಂಬುವುದು ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ಬಂಧುಗಳೇ, ಇವತ್ತು ಹೊಸ ವರ್ಷ ಹೊಸ ಪಂಚಾಂಗ ಅಂದರೆ ಹಿಂದೂಗಳ ಹಬ್ಬ. ವರ್ಷಕ್ಕೆ ಒಮ್ಮೆ ನ್ಯೂ ಕ್ಯಾಲೆಂಡರ್ ಅಂತ ಬಿಡುಗಡೆ ಆಗುತ್ತೆ. ಆ ಕ್ಯಾಲೆಂಡರ್ ದಿನ ಕೆಲವರು ಆಚರಣೆ ಮಾಡ್ತಾರೆ. ಅದು ಅರ್ಥಪೂರ್ಣ ಅಲ್ಲ, ಆದರೆ ಇವತ್ತು ಅರ್ಥಪೂರ್ಣ. ಯುಗಾದಿ ಹಬ್ಬದಿಂದ ನಮ್ಮ ಹೊಸ ಜೀವನ, ಹೊಸ ಲೈಫ್ ಕಂಟಿನ್ಯೂ ಆಗೋದು ಇವತ್ತಿಂದ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಶುಭ ಕಾರ್ಯಗಳು ಕೂಡ ಇವತ್ತಿಂದ ಪ್ರಾರಂಭ ಆಗ್ತದೆ. ಈ ಹೊಸ ವರ್ಷದ ದಿನ ವಿರಾಟ್ ಶಿವ ಅವರು ಹಿಂದೂಗಳ ಆಚರಣೆ ಬಗ್ಗೆ, ಹಿಂದೂಗಳ ಜಾಗೃತಿಯನ್ನು ಮೂಡಿಸುವ ದಿಕ್ಕಿನಲ್ಲಿ ನಮ್ಮೆಲ್ಲರನ್ನೂ ಕರೆದು ಇವತ್ತು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬನ ಹೇಗೆ ರಚನೆ ಮಾಡಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಮಗೆ ಇವತ್ತು ಅವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ದೇಶ ಹಿಂದೂಗಳ ಬಗ್ಗೆ ಎಷ್ಟು ಕಾಳಜಿನೇ ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಪ್ರಧಾನಮಂತ್ರಿಗಳು ಎಲ್ಲರಿಗೂ ತಿಳಿಸ್ತಾ ಬರ್ತಾ ಇದ್ದಾರೆ. ಎಚ್ಚೆತ್ತು ನಡೆಯೋಣ, ಎಚ್ಚೆತ್ತು ಜೀವನವನ್ನು ರೂಪಿಸೋಣ, ಎಚ್ಚೆತ್ತು ಮಕ್ಕಳ ಜೀವನವನ್ನು ರಕ್ಷಣೆ ಮಾಡೋಣ, ಎಚ್ಚೆತ್ತು ಹೆಣ್ಣು ಮಕ್ಕಳ ಜೀವನವನ್ನು ರಕ್ಷಣೆ ಮಾಡೋಣ ಅನ್ನೋ ವೇದ ವಾಕ್ಯದೊಂದಿಗೆ ದೇಶ ಒಂದು ಕಡೆ ರಕ್ಷಣೆ ಆದರೆ ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಊರು, ನಮ್ಮ ಎಲ್ಲರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಈ ದಿನ ನಮ್ಮ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರಿಗುಡಿ ಮುಂಭಾಗದಲ್ಲಿ ಭಗವಧ್ವಜಾರೋಹಣ ಕಾರ್ಯಕ್ರಮವನ್ನು ಎಂದಿನಂತೆ ಹಮ್ಮಿಕೊಳ್ಳುತ್ತಿದ್ದು, ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಬಹಳ ಸಡಗರ ಸಂಭ್ರಮದಿಂದ ಹಿಂದೂಗಳ ಸಾಂಕೇತಿಕ ಹಬ್ಬಗಳಲ್ಲೊಂದಾದ ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ಮಾಡಿಕೊಂಡು ಬಂದಿದ್ದೇವೆ. ಹಾಗೆಯೇ ಯುಗಾದಿ ಅಂದರೆ ವರ್ಷದ ಆರಂಭ ಅಂತ, ಅಂದರೆ ಕಾಲದ ಆರಂಭ ಅಂತ. ಯುಗ ಅಂದರೆ ಕಾಲ, ಆದಿ ಅಂದರೆ ಪ್ರಾರಂಭ. ಅದೇ ರೀತಿಯಲ್ಲಿ ಏನು ನಮ್ಮ ಸನಾತನ ಧರ್ಮದ ಪುರಾಣಗಳ ಪ್ರಕಾರ ಏನು ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಈ ಒಂದು ನಮ್ಮ
ಹಿಂದೂಗಳ ಧಾರ್ಮಿಕ ಹಬ್ಬವನ್ನು ಆಚರಣೆಯನ್ನು ಪ್ರಕೃತಿಗೆ ಅದರ ಜೊತೆಯಾಗಿ ನಾವು ಮೈಗೂಡಿಸ್ಕೊಂಡು ಬರ್ತಾ ಇರೋದು ತಮ್ಮೆಲ್ಲರಿಗೂ ತಿಳಿದಿರೋದು. ಹಾಗೆಯೇ ಈ ಒಂದು ಯುಗಾದಿ ಅನ್ನೋದನ್ನು ಬ್ರಹ್ಮ ದೇವರು ಸೃಷ್ಟಿಸಿದಂಥ ಮೊದಲ ಒಂದು ಹಬ್ಬವಾಗಿದೆ. ಯಾಕಂದರೆ ಈ ಒಂದು ವಸಂತ ಮಾಸದಲ್ಲಿ ಎಲ್ಲ ಪ್ರಕೃತಿಗೆ ಒಂದು ಹೊಸ ನವ ಚೈತನ್ಯ ಉರುಪುಗಳು ಒಂದು ಎಲ್ಲ ಸೃಷ್ಟಿಯಾಗಂಥ ಒಂದು ಪ್ರಾರಂಭ ಆಗೋಂಥ ಒಂದು ಕಾಲ ಅಂದರೆ ಅದು ಯುಗಾದಿ. ಅದೇ ರೀತಿಯಲ್ಲಿ ಈ ಒಂದು ಯುಗಾದಿಯನ್ನು ಬಹಳ ಸಂಭ್ರಮ ಸಡಗರದಿಂದ ನಾವೆಲ್ಲ ಸಹ ಒಂದು ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಅರ್ಥಪೂರ್ಣವಾಗಿ ಆಚರಿಸಿಗೆ ನಮಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ಹಿಂದೂ ಬಾಂಧವರಿಗೂ ಸ್ನೇಹಿತರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಾಗೂ ಹೊಸವರ್ಷದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ರಾಮ್, ಜೈ ಆಂಜನೇಯ. ಇವ್ರು ಆ ಕಡೆ ಈ ಕಡೆ ಬನ್ನಿ ಹಲೋ ಈ ಕಡೆ ಬನ್ನಿ ನೀವೆಲ್ಲ ಬಂದ್ಬಿಟ್ರೆ ಸರ್ ಇನ್ನೊಂದು ಕೊಡ್ಸೋ ಶಿವದೇವ್ ಶಿವ ಅಪ್ಪ